ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನನಗಿರ್ತಕ್ಕಂಥ ವಿಸ್ಡಮ್ ನಾಲೆಜ್ ನಲ್ಲಿ ಐ ಆಮ್ ಟ್ರೈಂಗ್ ಟು ಸೆಟ್ ಅ ಕೇಸ್. ಏನಿದೆ ದೇರ್ ಇಸ್ ಅ ಸೇಯಿಂಗ್, 100 ಕಲ್ಪ್ರಿಟ್ಗಳು ಸದಾ ಸಿಗ್ಲಿದ್ರೆ ಪರವಾಗಿಲ್ಲ, ಒಬ್ಬ ಇನ್ನೋಸೆಂಟ್ ಸಿಗ್ಬಾರ್ದು ಅಂತಕ್ಕಂಥ ನಾಗೇಂದ್ರದ ಕೇಸು. ನಾಗೇಂದ್ರದ ಕೇಸ್ನ ನೀವು ಸರಿಯಾಗಿ ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೊಂದು ಅವಕಾಶ ಅಪೋಸಿಷನ್ ಅವ್ರು ಕೊಟ್ರೆ ಚೆನ್ನಾಗತ್ತೆ. ರೀಸನ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇರ್ತಕ್ಕಂಥ 20 ಅಕೌಂಟ್ಗಳು ಒಂದೇ ಬ್ಯಾಂಕಿಗೆ ಹೋಗ್ತವೆ, ಅದ್ರ ನಾಗೇಂದ್ರ ಹೆಸರು ಇಲ್ಲ, ನಾಗೇಂದ್ರ ಇನ್ವೆಸ್ಟಿಗೇಟ್ ಮಾಡಲ್ಲ. ನಿಮಗೆಲ್ಲ ಮಾಹಿತಿ ಇದೆ, 184 ಕೋಟಿ ಒಂದು ಇಂಟ್ರೆಸ್ಟ್ ಅಮೌಂಟ್ ದುಡ್ಡು ಸೇರಾ ಒಂದೇ ಬ್ಯಾಂಕಿಗೆ ಹೋಗುತ್ತೆ. ಒಂದೇ ಬ್ಯಾಂಕ್ಲಿಂದ 18 ಅಕೌಂಟ್ಗೆ ಹೋಗುತ್ತೆ, 18 ಅಕೌಂಟ್ಲಿಂದ 630 ಅಕೌಂಟ್ಗೆ ಹೋಗುತ್ತೆ. ಇವೆಲ್ಲ ಅಕೌಂಟ್ಗಳು ಕರ್ನಾಟಕದಾಗ ಇಲ್ಲ. ಈ ಖಾತೆ ಏನು, ಈ ಇಲಾಖೆ ಖಾತೆ ಯಾವುದೇ ಬ್ಯಾಂಕ್ ಅಕೌಂಟ್ ಅಲ್ಲಿ ಓಪನ್ ಆಗಿದ್ರೆ ಫಲಾನುಭವಿಗಳಿಗೆ ಪಟ್ಟಿ ಅಷ್ಟೇ ಕೊಡಬೇಕು, ಅವರು ಬ್ಯಾಂಕ್ನವರು ಆ ಫಲಾನುಭವಿ ಪಟ್ಟಿಗೆ ಅಷ್ಟೇ ಟ್ರಾನ್ಸ್ಫರ್ ಮಾಡಬೇಕು. ಯಾವುದೇ ರೀತಿಯ ರಿಕ್ವೆಸ್ಟ್ ಬೋರ್ಡ್ಲಿಂದನೂ ಇಲ್ಲ, ಸಚಿವರಿಂದನೂ ಕೂಡ ರಿಕ್ವೆಸ್ಟ್ ಇಲ್ಲ. ಅದಾಗಿರ್ತಕ್ಕಂಥದ್ದು ಅಧಿಕಾರಿ ಅಂಡ್ ಅಕಾರ್ಡಿಂಗ್ ಟು ಮೀ ದ ಬ್ಯಾಂಕ್ ಪೀಪಲ್, ಇದು ಅಕಾರ್ಡಿಂಗ್ ಟು ಮೀ ಇರ್ತಕ್ಕಂಥ ಜಿಸ್ಟ್ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಸಮರ್ಪಕ ಚರ್ಚೆ ಮಾಡ್ಲಿಕ್ಕೆ ಕೊಟ್ರೆ ಖಂಡಿತವಾಗಿ ನಾವು ಮಾತನಾಡ್ತೀವಿ. ಅಲ್ಲ, ಯಾಕೆ ಬಿಡಲ್ಲ ಅಂತಂದ್ರೆ ಬೇರೆ ಗುರ್ತಾಗತ್ತಲ್ಲ. ನಾಗೇಂದ್ರ ಅವ್ರ ಬಗ್ಗೆ ಈಗ ನಾವು ಮಾತನಾಡಿದ್ರೆ ಸಂಪೂರ್ಣ ಅವ್ರೇನ್ ಪಟ್ಟಿ ಹಚ್ಚಿದ್ರು, ನಾಗೇಂದ್ರ ಅವ್ರ ಬಗ್ಗೆ ಏನ್ ಮಾತನಾಡಿದ್ರು ಅದ್ರ ಜನಕ್ಕೆ ಗುರ್ತಾಗತ್ತೆ. ಈಗ ಅಷ್ಟೇ ಪಟ್ಟಿ ಬಗ್ಗೆ ಮಾತನಾಡಿದ್ರೆ ಕೇಂದ್ರ ಸರ್ಕಾರ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಕ್ಯಾಬಿನೆಟ್ ನಲ್ಲಿ 39% ಇರ್ತಕ್ಕಂಥ ಕ್ಯಾಬಿನೆಟ್ ಸಚಿವರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, 5-6 ಜನರ ಮೇಲೆ ರೇಪ್ ಕೇಸ್ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ, ಯಾಕೆ ಮಾಡಬಾರ್ದು? ಈಗ ನಾವ್ ನಾಗೇಂದ್ರ ಡಿಫೆಂಡ್ ಮಾಡ್ಕೊಂಡು 2 ರೀಸನ್ ಇದೆ. ಒಂದು, ಯಾವಾಗ ಚಾರ್ಜಸ್ ಬಂತು ಈ ರಿಸೈನ್ ಮಾಡಿದ್ರು. ವಿ ಶುಡ್ ರಿಯಲಿ ಅಪ್ರಿಶಿಯೇಟ್ ನಾಗೇಂದ್ರ ಈ ವಿಷಯದಲ್ಲಿ. ಯಾಕಂದ್ರೆ ಯಾವಾಗ ಚಾರ್ಜಸ್ ಬಂತು ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ 18 ತಿಂಗಳಾಗಿದೆ. ಫೆಮಾ ಬಂತು, ಫೆರಾ ಬಂತು, ಇಡಿ ಬಂತು, ಸಿಬಿಐ ಬಂತು, SIT ಬಂತು. SIT ನಲ್ಲಿ ಅವ್ರ ಮೇಲೆ FIR ಇಲ್ಲ. ಈಗ ನಿಮ್ ಪ್ರಕಾರ CBI ನಲ್ಲಿ ED ನಲ್ಲಿ ಕೇಸ್ ಇದೆ. ಎಸ್ ಗಾಟ್ ಬೇಲ್ ನಾವು 18 ತಿಂಗಳಾಗಿದೆ, ಬೇಲ್ ಸಿಕ್ಕಿ ಇಸ್ ಔಟ್ ಆಫ್ ಬೇಲ್ ನಾವು. ಸೊ ವೈ ಶುಡ್ ನಾಟ್ ವಿ ಹ್ಯಾವ್ ಅ ಪ್ರಾಪರ್ ಒಂದು ನರೇಷನ್ ಆಗಲಿ. ನರೇಷನ್ ಒಂದು ಅವಕಾಶ ಕೊಡ್ಲಿ, ಅಸೆಂಬ್ಲಿಯಲ್ಲಿ ಕೊಡ್ಲಿಲ್ಲ, ನಾವು ಮಾತಾಡ್ತೀವಿ. ಚರ್ಚೆಗೆ ಬರ್ಲಿ, ಚರ್ಚೆ ಕೊಟ್ಟು ತಾನೇ ಗೊತ್ತಾಗೋದು. ಸೊ ವಿ ರಿಕ್ವೆಸ್ಟ್ ಅಪೋಸಿಷನ್, ಎಸ್ ದೇ ಗಾಟ್ ಎವ್ರಿ ರೈಟ್. ಬಟ್ ನೀವು ಇದೇನು ಹೋರಾಟ ಮಾಡ್ತಾ ಇದೀರಿ ಬಹಿರಂಗ ಚರ್ಚೆ ಕೊಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ತಾಸ್ಗಟ್ಲೆ ನೀವು ಮಾತನಾಡಿದಿರಿ, ಈ ವಾಲ್ಮೀಕಿ ಹಗರಣದಲ್ಲಿ ನೀವು ತಾಸ್ಗಟ್ಲೆ ಮಾತನಾಡಿದಿರಿ. ಸರ್ಕಾರ ಇದೆ, ಸಚಿವರಿದ್ದಾರೆ, ಸೊ ಒಂದು ಅವಕಾಶ ಕೊಡಿ. ಏನೇ ಆಗಿದೆ ಅಂತ ಹೇಳಕ್ಕೆ ಅವಕಾಶ ಕೊಡ್ಬೇಕು ಬೇಡ. ಸೊ ದಟ್ಸ್ ವೈ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ ಅಪೋಸಿಷನ್ ಅವರಿಗೆ, ಒಂದು ಅವಕಾಶ ಕೊಡಿ ಸದನದಲ್ಲಿ. ವಿಲ್ ಕಮ್ ವಿತ್ ಲಾಟ್ ಆಫ್ ಕ್ಲಾರಿಫಿಕೇಶನ್ ಅಬೌಟ್ ನಾಗೇಂದ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.